ಶಾಮನೂರು ಶಿವಶಂಕರಪ್ಪ ಅವರ ವಿಷಯ ಕೂಡ ತಮಗೂ ಕೂಡ ಗೊತ್ತಾಗಿರುತ್ತೆ. ಹಿರಿಜೀವ, ತಮ್ಮ ಪಕ್ಷದ ಹಿರಿಯ ನಾಯಕರು, ಶಾಸಕರು ಕೂಡ ಆಗಿದ್ರು. ಸುಮಾರು ವರ್ಷಗಳ ಕಾಲ ತಮ್ಮ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿರುವಂತವರು ಸರ್. ಈ ಸಮಯದಲ್ಲಿ ಏನ್ ಹೇಳ್ತೀರಾ ಸರ್? ನಮ್ಮ ಶಾಮನೂರು ಶಿವಶಂಕರಪ್ಪನವರು ಸುಮಾರು 50 ವರ್ಷಗಳ ಕಾಲ ನಮ್ಮ ಪಕ್ಷದಲ್ಲಿ ಅನೇಕ ಹುದ್ದೆಗಳ ಜೊತೆಗೆ ಪಕ್ಷವನ್ನ ಬೆಳೆಸುವಂತ ಕೆಲಸವನ್ನ ಬಹಳ ವಿಶೇಷವಾಗಿ ಆ ಭಾಗದಲ್ಲಿ ಪ್ರಯತ್ನ ಮಾಡಿದ್ರು. ನಮ್ಮ ಪಕ್ಷದ ಕೋಶಾಧ್ಯಕ್ಷರಾಗಿ ಸುಮಾರು ಒಂದು 20 ವರ್ಷಗಳ ಕಾಲ ಇದ್ರು. ಆಮೇಲೆ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ದಾವಣಗೆರೆ ಸುತ್ತಮುತ್ತಲು ಶಿಕ್ಷಣದಲ್ಲಿ ವಿಶೇಷವಾಗಿ ಬಡವರ ಮಕ್ಕಳಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅವರು ನಮ್ಗೆಲ್ಲ ಬಹಳ ಆತ್ಮೀಯರಾಗಿದ್ದಂತವ್ರು. ದಾವಣಗೆರೆಗೆ ಹೋದ್ರೆ ಅವ್ರ ಮನೆಗೆ ಹೋಗ್ಬೇಕು, ಆ ತರ ಒಂದು ಬಾಂಧವ್ಯ ನಮಗೂ ಅವ್ರಿಗೆ ಇತ್ತು. ಮತ್ತೆ ಅವ್ರಿಗೆ ಹುಡುಗರ ಜೊತೆ ಹುಡುಗರಾಗಿರ್ತಿದ್ರು, ಅವ್ರ ಜೊತೆ ವಯಸ್ಸಲ್ಲಿ ಇರ್ತಾರಲ್ಲ ಅವ್ರ ಜೊತೆನೇ ಇರ್ತಿದ್ರು. ಮಕ್ಕಳ ಜೊತೆ ಮಕ್ಕಳ ತರಾನೇ ಇರೋರು ಅವರು. ಒಂದು ವಿಶೇಷ ವ್ಯಕ್ತಿತ್ವ ಅವ್ರದ್ದು. ಅವ್ರು ಅಗಲಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅಲ್ಲ, ನಮ್ಮ ಪಕ್ಷಕ್ಕೂ ಕೂಡ ಬಹಳ ಹಾನಿ ಆಗಿದೆ, ನಷ್ಟ ಆಗಿದೆ. ಕೊನೆ ಬಾರಿಗೆ ಅವ್ರನ್ನ ಯಾವಾಗ ತಾವು ಭೇಟಿ ಆಗಿದ್ರಿ ಸರ್? ಯಾವಾಗ ಮಾತಾಡಿದ್ರಿ? ಒಂದ್ 2-3 ತಿಂಗಳು ಆಯ್ತು ಅನ್ಸುತ್ತೆ. 2-3 ತಿಂಗಳು, 3-4 ತಿಂಗಳು ಆಗಿರ್ಬೇಕು. ಮಾಡಿದ್ರೆ ಇಲ್ಲಿದ್ದಾಗ ನಮ್ಮ TV9 ಕಚೇರಿ ಹಿಂಭಾಗ ಇದ್ದಾಗ ರೆಗ್ಯುಲರ್ ಆಗಿ ಅವಾಗ ಹೋಗ್ತಿದ್ವಿ. ಈಗ ಅವರು ಅಲ್ಲಿ ಶಿಫ್ಟ್ ಆದ್ರಲ್ಲ, ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಏನಾದ್ರು ಸಂದರ್ಭಗಳಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ವಿ. 3-4 ತಿಂಗಳು ಆಯ್ತು ಅನ್ಸುತ್ತೆ. ಆಯ್ತು. ತಾವು ಕೂಡ ತೆರಳಿ ಅಂತಿಮ ದರ್ಶನ ಪಡೆಯುವಂತದ್ದು ಏನಾದ್ರು ಮಾಡ್ತೀರಾ? ಹೋಗ್ತೀನಿ. ಹೋಗ್ಲೇಬೇಕು. ಓಕೆ ಸರ್, ಓಕೆ. ರೈಟ್.